ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೊಟ್ಟೆ ಮಸಾಲ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ. ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡ್ರಿ. ಯಾಕಂದರೆ ಮುಂದೆ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಷನ್ ಬರ್ತಾವೆ ನೋಡ್ರಿ. ಮೊಟ್ಟೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಮೊಟ್ಟೆಯಿಂದಾಗುವ ಪ್ರಯೋಜನಗಳು ಸಾಕಷ್ಟು ಅವ ನೋಡ್ರಿ. ಅಂಥ ಮೊಟ್ಟೆ ಮಸಾಲ ಸಾರನ್ನು ಮಾಡೋನು ಬರ್ರಿ. ಮೊಟ್ಟೆಗಳು ಇಲ್ಲಿ ನಾನು 9 ಮೊಟ್ಟೆಗಳನ್ನು ತೊಗೊಂಡಿದ್ದೀನಿ ರೀ. ಈ 9 ಮೊಟ್ಟೆಗಳನ್ನು 15 ನಿಮಿಷ ಕುದಿಸ್ಕೊಳ್ಳೋಣ ರೀ. ಕರೆಕ್ಟಾಗಿ ಟೈಮ್ ಹೆಚ್ಚಿ 15 ನಿಮಿಷ ಕುದಿಸ್ಕೋದ್ರಿಂದ ಕರೆಕ್ಟಾಗಿ ಸಿಪ್ಪೆ ಸುಲಿತಾವ್ರಿ. ಮಸಾಲೆ ಸಾರು ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: 1 ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 3 ಇಂಚು ಹಸಿ ಶುಂಠಿ, 15 ಬೆಳ್ಳುಳ್ಳಿ ಎಸಳು, ಧನಿಯಾ ಪುಡಿ, 2 ಇಂಚಷ್ಟು ಚಕ್ಕೆ, 3 ಏಲಕ್ಕಿ, 5 ಲವಂಗ, ಗೊಡ್ಡು ಮತ್ತು ಮಸಾಲೆ ಖಾರ 2 ಹಾಕ್ಕೊಂಡೇನ್ರಿ. ಪಲಾವ್ ಎಲೆ, ಕರಿಮೆಣಸು, ಕಸೂರಿ ಮೇಥಿ. ಆಮೇಲೆ ಇಲ್ಲಿ 3 ಗಾತ್ರದಷ್ಟು ಈರುಳ್ಳಿ, ಆಮೇಲೆ ಅರ್ಧ ಬಟ್ಲಷ್ಟು ತೆಂಗಿನಕಾಯಿ, 3 ಟೊಮೆಟೊ, ಪುದೀನ, ಒಗ್ಗರಣೆಗೆ 15 ಚಮಚ ಎಣ್ಣೆ, ಇಡೀ ಗಾತ್ರದಷ್ಟು ಕೊತ್ತಂಬರಿಯನ್ನು ತೊಗೊಂಡಿನ್ರಿ. 15 ನಿಮಿಷ ಕರೆಕ್ಟಾಗಿ ಕುದಿಸ್ಕೊಂಡು ನೋಡ್ರಿ ಹೆಂಗೆ ಕುದಿಯತ್ತಾವ. ಅವನ್ನ ಸಿಪ್ಪೆ ಎಲ್ಲ ಸುಲ್ಕೊಂಡು ಚಾಕುವಿನಿಂದ ನಡುವೆ ಕೊರಿಯೋಣ ರೀ. ನಡಕ ಸೀಳೋದ್ರಿಂದ ಮಸಾಲೆ ಅದರಲ್ಲಿ ಸರಿಯಾಗಿ ಹೋಗುತ್ತೆ ರೀ. ಒಂದು ಸೈಡ್ ಇಟ್ಕೊಂಬಿಡೋಣ ರೀ ಇವನ್ನ. ಆಮೇಲೆ ಪ್ಯಾನ್ ಕಾಯಲಿಕ್ಕೆ ಇಟ್ಟಿದ್ದೀನಿ ರೀ. ಪ್ಯಾನ್ ಕಾಯ್ದ ನಂತರ 15 ಚಮಚದಷ್ಟು ಎಣ್ಣೆ ತೊಗೊಂಡೇನಿ ರೀ. ಎಣ್ಣೆ ಕಾಯ್ದ ಮೇಲೆ ಒಂದೊಂದಾಗಿ ಹಾಕ್ಕೊಳ್ಳೋಣ ರೀ. ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡ್ರಿ. ಎಣ್ಣೆ ಕಾದಿದೆ ರೀ. ಈಗ ಒಂದೊಂದಾಗಿ ಪಲಾವ್ದ ಎಲೆ ಹಾಕ್ಕೊತೀನಿ ರೀ. ಫಸ್ಟ್ ಪಲಾವ್ ಎಲೆ ಯಾಕೆ ಹಾಕ್ಕೊತೀನಿ ಅಂದರೆ ಎಣ್ಣೆಯಲ್ಲಿ ಅದರ ಪರಿಮಳ ಚೆನ್ನಾಗಿ ಬರುತ್ತಂತ ಹಾಕ್ಕೋತೀನಿ ರೀ. ಇಲ್ಲಿ ದಾಲ್ಚಿನ್ನಿ, ಏಲಕ್ಕಿ, ಲವಂಗನ ಕಲ್ಲಿನಲ್ಲಿ ಸ್ವಲ್ಪ ಔಡ ಕುಟ್ಟಿ ಎಣ್ಣೆಯಲ್ಲೇ ಹಾಕ್ಕೋತೀನಿ ರೀ. ಇದನ್ನು ಚೆಂದಾಗ ಕೈಯಾಡಿಸ್ಕೊಳ್ಳೋಣ ರೀ. ಇವು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ರೀ. ಮೂರು ಈರುಳ್ಳಿ ಮೀಡಿಯಮ್ ಸೈಜ್ದು ತೊಗೊಂಡು ಹೆಚ್ಚಿಟ್ಕೊಂಡೇನಿ ರೀ. ಇದು ಕಾಮನ್ ಆಗಿ ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿ ಮಟ್ಟ ಫ್ರೈ ಮಾಡಿಕೊಳ್ರಿ. ಈ ರೀತಿ ಸ್ವಲ್ಪ ಮೆತ್ತಗಾಗಬೇಕು ರೀ. ಆಮೇಲೆ ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿ ಶುಂಠಿ 3 ಸೇರಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ ರೀ. ಅದು ಹಸಿ ವಾಸನೆ ಹೋಗೋ ಮಟನೂ ಎಣ್ಣೆಗ ಚೆಂದಾಗ ಫ್ರೈ ಮಾಡ್ಕೋರಿ. ಇಲ್ಲಿ 3 ಮೀಡಿಯಮ್ ಸೈಜಷ್ಟು ಟೊಮೊಟೊಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡೇನಿ ರೀ. ಅದನ್ನು ಹಾಕ್ಕೊತೀನಿ. ಟೊಮ್ಯಾಟೊ ಅದು ಏನು ಹಸಿ ವಾಸನೆ ಇರುತ್ತಲ್ಲ ಅದು ಸಮೇತ ಈ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗ್ಬೇಕ್ರಿ, ಅಲ್ಲಿ ಮಟನೂ ಫ್ರೈ ಮಾಡ್ಕೋರಿ. ಯಾವುದೇ ಒಂದು ಅಡುಗೆ ರುಚಿ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತೆ ರೀ. ಸ್ವಲ್ಪ ಲೀಡ್ ಕ್ಲೋಸ್ ಮಾಡಿ ಇಡೋಣ ರೀ, ಅದು ಹಸಿ ವಾಸನೆ ಹೋಗೋ ಮಟ. ಈ ರೀತಿ ಆಗೈತೆ ನೋಡ್ರಿ. ಆಮೇಲೆ ಅದಕ್ಕೆ 1 ಹಿಡಿ ಗಾತ್ರದಷ್ಟು ಪುದೀನನ ತೊಳೆದು ಇಟ್ಕೊಂಡಿದ್ದೆ ರೀ. ಅದನ್ನು ಎಣ್ಣೆಗೆ ಫ್ರೈ ಮಾಡ್ಕೋರಿ. ಇಲ್ಲಿ 2 ಚಮಚೆ ಗೊಡ್ಡು ಖಾರ ಪುಡಿ ತೊಗೊಂಡಿನಿ ರೀ. 4 ರಿಂದ 5 ಚಮಚೆ ಮಸಾಲೆ ಖಾರ ತೊಗೊಂಡಿದ್ದೀನಿ ರೀ. 1 ಚಮಚ ಅರಿಶಿನ, ಇದನ್ನು ಹಾಕ್ಕೊಳ್ರಿ. ಹಾಕ್ಕೊಂಡು ಫ್ರೈ ಮಾಡ್ಕೊರಿ ಇದನ್ನು.
ಮೊಟ್ಟೆಗಳು ಯಾರಿಗಿಷ್ಟ ಇಲ್ಲ ಹೇಳ್ರಿ. ಮೊಟ್ಟೆಗಳು ಕೇವಲ ಬಾಯಿಗೆ ಮಾತ್ರ ರುಚಿ ಕೊಡಂಗಿಲ್ಲ ರೀ. ಅದರಲ್ಲಿರುವ ಪ್ರೋಟೀನು, ಕ್ಯಾಲ್ಸಿಯಮ್ಮು, ವಿವಿಧ ಬಗೆಯ ವಿಟಮಿನ್ಗಳು ಇದಾವೆ ನೋಡ್ರಿ. ಆಮೇಲೆ ಧನಿಯಾ ಪೌಡ್ರ್ ಹಾಕ್ಕೋತೀನಿ ರೀ. ಅದನ್ನು ಚೆಂದಾಗ ಕಲಿಸ್ಕೊರಿ. ಮೊಟ್ಟೆಗಳು ತಿನ್ನುವುದರಿಂದ ಹೃದಯಕ್ಕೆ ಭಾಳ ಒಳ್ಳೇದ್ರಿ. ಪಾರ್ಶ್ವವಾಯುನೂ ಕಡಿಮೆ ಆಗುತ್ತೆ ರೀ. ಅದಕ್ಕೆ ಲೀಡ್ ಕ್ಲೋಸ್ ಮಾಡಿಕೊಂಡು ಅದು ಎಣ್ಣೆ ಬಿಟ್ಕೊಳ್ಳೋತನ ಮುಚ್ಚುಣ್ರಿ. ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡ್ರಿ. ಅದು ಎಣ್ಣೆ ಬಿಟ್ಕೊಂಡಾದ್ಮೇಲೆ ಅರ್ಧ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಕೊಬ್ಬರಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಅದನ್ನು ಹಾಕಿ ಆ ಎಣ್ಣೆ ಒಳಗೆ ಚೆಂದಾಗ ಫ್ರೈ ಮಾಡ್ಕೊರಿ. ಮೊಟ್ಟೆ ಕಣ್ಣಿಗೂ ಭಾಳ ಒಳ್ಳೇದು ನೋಡ್ರಿ. ಕಣ್ಣಿನ ಆರೋಗ್ಯಕ್ಕೆ ಭಾಳ ಒಳ್ಳೇದಂತ ನಾನು ಹೇಳೋದನ್ನು ಕೇಳೀನಿ ರೀ. ಇದನ್ನು ಒಂದು 5 ನಿಮಿಷ ಮುಚ್ಚಿಡೋಣ್ರಿ. ಹಸಿ ವಾಸನೆ, ಕೊಬ್ಬರಿದೆಲ್ಲ ಹಸಿ ವಾಸನೆ ಸ್ವಲ್ಪ ಹೋಗ್ಬೇಕು ರೀ. ಹೋಗಿ ಎಣ್ಣೆ ಬಿಟ್ಕೊಳತ್ತೆ ರೀ ಅದು. ಆ ರೀತಿ ಚೆಂದಾಗ ಬೇಯಿಸ್ಕೊಳ್ರಿ ಅದನ್ನು. ಆಮೇಲೆ ಕೊನೆಗೆ ಕಸೂರಿ ಮೇಥಿ ಹಾಕ್ಕೋತೀನಿ ರೀ. ಕಸೂರಿ ಮೇಥಿನ ಫ್ಲೇವರಿಗೋಸ್ಕರ ಹಾಕ್ಕೋತೀನಿ ರೀ. ನಿಮ್ಮ ಮನೆಯಲ್ಲಿ ಇದ್ದರೆ ಹಾಕ್ಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅವ್ರವ್ರಿಗೆ ಅನುಗುಣವಾಗಿ ಉಪ್ಪು ಹಾಕ್ಕೊಳ್ರಿ. ಇಲ್ಲಿ ತೆಂಗಿನ ತುರಿ ಆಮೇಲೆ ಟೊಮ್ಯಾಟೋದು ರಸ ಇರುತ್ತಲ್ರಿ, ಅದರದ್ದೆಲ್ಲ ನೀರು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ರೀ. ನಾನು ಇಲ್ಲಿ ಮಸಾಲೆ ಸಾರು ಮಾಡ್ತಾ ಇದ್ದೀನಲ್ರಿ, ಸ್ವಲ್ಪ ನೀರು ನಮಗೆ ಎಷ್ಟು ಬೇಕು ಸಾರು ಅಷ್ಟು ಮಾತ್ರ ನೀರು ಹಾಕ್ಕೋರಿ. ನೀರು ಹಾಕ್ಕೊಂಡು 10ರಿಂದ 15 ನಿಮಿಷ ಎಣ್ಣೆ ಬಿಡೋವರೆಗೂ, ಮೇಲೆ ಎಣ್ಣೆ ನಿಂತಿದ್ದು ಕಾಣುತ್ತೆ ರೀ, ಅಲ್ಲಿ ಮಟನೂ ಅದನ್ನು ಚೆಂದಾಗ ಕುದಿಸ್ಕೊರಿ. ಇಲ್ಲಿನ ಸಾರು ಮಾಡೋದ್ರಿಂದ ಈ ಚಮಚಲ್ಲೇ 4ರಿಂದ 5 ಚಮಚ ನೀರು ಹಾಕ್ಕೊಳತ್ತೀನಿ ರೀ. ಅದನ್ನೆಲ್ಲ ನೀರು ಮಸಾಲೆ ಜೊತೆ ಹೊಂದ್ಕೊಳ್ಳೋ ಮಟನು 10ರಿಂದ 15 ನಿಮಿಷದೊಳಗೆ ಕುದಿಸ್ಕೊಳ್ರಿ ಅದನ್ನು. ಇಲ್ಲಿ ತೆವಿ ಇಟ್ಕೊಂಡೇನಿ ರೀ. ಆ ತತ್ತಿಗಳು ಅಂದರೆ ಮೊಟ್ಟೆಗಳನ್ನು ಸುಲ್ಕೊಂಡು ಇಟ್ಕೊಂಡಿದ್ನಲ್ರಿ, ಅವನ್ನ ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಕೆಂಪು ಖಾರದ ಪುಡಿ, 1 ಚಿಟಿಕೆ ಅರಿಶಿನ, ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ. ಇಲ್ಲಿ 1 ಚಮಚ ಖಾರ, 1 ಚಮಚ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಸೈಡ್ ಇಟ್ಕೊತೀನಿ ರೀ. ಈ ರೀತಿ ಫ್ರೈ ಮಾಡಿ ಇಟ್ಕೊಂಡೇ ಈ ರೀತಿ ಎಣ್ಣೆ ಬಿಟ್ಕೋಬೇಕ್ರಿ. ಅದು ಸಾರು ಮೊಟ್ಟೆಗಳನ್ನ ಫ್ರೈ ಮಾಡ್ಕೊಂಡಿರ್ತೀವಲ್ರಿ, ಕೊನೆಗೆ ಆ ಸಾರಿನಲ್ಲಿ ಹಾಕ್ಕೊಳ್ಳೋಣ ರೀ. 15 ನಿಮಿಷ ಲೀಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ರೀ. 15 ನಿಮಿಷ ಆದ ನಂತರ ಈ ರೀತಿ ಬರುತ್ತೆ ನೋಡಿರಿ. ನಮ್ಮದು ಎಗ್ ಕರಿ ಮಸಾಲ ರೆಡಿ ಆಗೈತೆ ನೋಡಿರಿ. ನೀವು ಮಾಡಿ ನೋಡಿರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡ ನೋಡಿರಿ. ಜೀವ ಚಿಕ್ಕದು, ಜೀವನ ದೊಡ್ಡದು, ಸಾಯುವವರೆಗೆ ಒಂದೇ ದಾರಿ, ಸಾಧಿಸುವವರಿಗೆ 100 ದಾರಿ ಎಂದು ಹೇಳುತ್ತಾ ಈ ನನ್ನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ.